ಈಗಾಗಲೇ ಹೊಸ ವರ್ಷದ ಆಗಮನವಾಗಿದೆ. ಹೊಸ ವರ್ಷ ಆರಂಭವಾಗ್ತಿದ್ದಂತೆ ಹೊಸ ನಿಯಮಗಳು, ಹೊಸ ಕನಸುಗಳನ್ನ ಇಟ್ಕೊಳ್ಳೋದು ಸಾಮಾನ್ಯ. ಇದೀಗ ಎಲ್ಲರ ಚಿತ್ತ ಫೆಬ್ರವರಿಯಲ್ಲಿ ಮಂಡನೆಯಾಗುವ ಕೇಂದ್ರ ಬಜೆಟ್ ಮೇಲೆ ನೆಟ್ಟಿದೆ. ಹೆಚ್ಚುತ್ತಿರುವ ಹಣದುಬ್ಬರದ ನಡುವೆ ದುಡಿದ ಹಣದಲ್ಲಿ ಉಳಿತಾಯ ಮಾಡುವುದು ಸವಾಲಾಗ್ಬಿಟ್ಟಿದೆ. ಈಗಾಗಲೇ ಬಜೆಟ್ ಮಂಡನೆಗೆ ತಯಾರಿಗಳು ನಡೆಯುತ್ತಲೇ ಇದೆ. ಈ ಹಿನ್ನೆಲೆ ಫೆಬ್ರವರಿ 1ರಂದು 2026-27ರ ಹಣಕಾಸು ವರ್ಷದ ಬಜೆಟ್ ಮಂಡನೆಯಾಗುವ ಸಾಧ್ಯತೆ ಇದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026ರ ಫೆಬ್ರವರಿ 1ರಂದು ಸಂಸತ್ತಿನಲ್ಲಿ 2026-27ರ ಹಣಕಾಸು ವರ್ಷದ ಬಜೆಟ್ ಮಂಡನೆ ಮಾಡುವ ಸಾಧ್ಯತೆ ಇದೆ. ಆದರೆ ಬಜೆಟ್ ಮಂಡನೆಗೂ ಮುನ್ನ ಹಣಕಾಸು ಸಚಿವಾಲಯವು ಆರ್ಥಿಕ ಸಮೀಕ್ಷೆಯನ್ನ ಪ್ರಕಟಿಸುತ್ತದೆ. ಅದಾದ ನಂತರ ಈ ಕುರಿತ ಮುಖ್ಯ ಆರ್ಥಿಕ ಸಲಹೆಗಾರರು ಹಾಗೂ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಹಾಗಿದ್ರೆ ಆರ್ಥಿಕ ಸಮೀಕ್ಷೆ ಅಂದ್ರೇನು, ಇದನ್ನ ಯಾರು ಮತ್ತು ಯಾವಾಗ ಮಂಡಿಸ್ತಾರೆ, ಈ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಆರ್ಥಿಕ ಸಮೀಕ್ಷೆ ಅಂದ್ರೆ ಭಾರತ ಸರ್ಕಾರ ಹಣಕಾಸು ಸಚಿವಾಲಯ ಸಹಕಾರದಿಂದ ವಾರ್ಷಿಕವಾಗಿ ಸಿದ್ಧಪಡಿಸುವ ಮುಖ್ಯ ದಾಖಲೆಯಾಗಿದೆ. ಇನ್ನು ಇದನ್ನ ಮುಖ್ಯ ಆರ್ಥಿಕ ಸಲಹೆಗಾರ ಚೀಫ್ ಎಕನಾಮಿಕ್ ಅಡ್ವೈಸರ್ ನೇತೃತ್ವದಲ್ಲಿ ತಯಾರು ಮಾಡಲಾಗುತ್ತೆ. ಬಜೆಟ್ಗೂ ಮುನ್ನ ರಚಿಸುವ ಆರ್ಥಿಕ ಸಮೀಕ್ಷೆಯು ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಅಂದ್ರೆ DEA ಸಿದ್ಧಪಡಿಸುವ ವಾರ್ಷಿಕ ವರದಿಯಾಗಿರುತ್ತದೆ. ಇದು ಹಿಂದಿನ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಸ್ಥಿತಿಗತಿಯನ್ನ ವಿವರವಾಗಿ ವಿವರಿಸುವ ಒಂದು ಸಮೀಕ್ಷೆಯಾಗಿದೆ. ಇದು ದೇಶದ ಆರ್ಥಿಕ ಪ್ರಗತಿ ಮತ್ತು ಸವಾಲುಗಳ ಬಗ್ಗೆ ಸಮಗ್ರ ನೋಟವನ್ನು ನೀಡುತ್ತೆ. ಈ ಸಮೀಕ್ಷೆಯನ್ನ ಭಾಗ ಎ ಮತ್ತು ಭಾಗ ಬಿ ಎಂದು 2 ವಿಭಾಗಗಳಲ್ಲಿ ವಿಂಗಡಿಸಲಾಗುತ್ತೆ. ಮೊದಲ ಭಾಗವು ವರ್ಷದ ಪ್ರಮುಖ ಆರ್ಥಿಕ ಬೆಳವಣಿಗೆಗಳು ಹಾಗೂ ಆರ್ಥಿಕತೆಯ ಸಮಗ್ರ ವಿವರಣೆಯನ್ನ ನೀಡುತ್ತೆ. ಅದೇ ರೀತಿ ಎರಡನೆಯ ಭಾಗವು ಸಾಮಾಜಿಕ ಭದ್ರತೆ, ಬಡತನ, ಶಿಕ್ಷಣ, ಆರೋಗ್ಯ ರಕ್ಷಣೆ, ಮಾನವ ಅಭಿವೃದ್ಧಿ ಹಾಗೂ ಹವಾಮಾನದಂತಹ ನಿರ್ದಿಷ್ಟ ಪ್ರಮುಖಗಳ ವಿಷಯವನ್ನ ವಿವರಿಸುತ್ತೆ. ಇದನ್ನ ಯಾವಾಗ ಸಲ್ಲಿಸಲಾಗುತ್ತೆ? ಕೇಂದ್ರ ಬಜೆಟ್ ಮಂಡಿಸುವ 1 ದಿನದ ಮೊದಲು ಸಂಸತ್ತಿನಲ್ಲಿ ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಲಾಗುತ್ತೆ. ಅಂದ್ರೆ ಫೆಬ್ರವರಿ 1ಕ್ಕೆ ಬಜೆಟ್ ಮಂಡನೆ ಮಾಡುವುದಾದ್ರೆ ಜನವರಿ 31ಕ್ಕೆ ಆರ್ಥಿಕ ಸಮೀಕ್ಷೆ ಮಂಡನೆ ಆಗತ್ತೆ. ಹಣಕಾಸು ಸಚಿವರು ಇದನ್ನ ಸಂಸತ್ತಿನಲ್ಲಿ ಮಂಡಿಸ್ತಾರೆ ಮತ್ತು ಮುಖ್ಯ ಆರ್ಥಿಕ ಸಲಹೆಗಾರರು ಪತ್ರಿಕಾಗೋಷ್ಠಿ ನಡೆಸಿ ಇದನ್ನ ವಿವರಿಸ್ತಾರೆ. ಭಾರತದಲ್ಲಿ ಮೊದಲ ಆರ್ಥಿಕ ಸಮೀಕ್ಷೆಯನ್ನ 1950-51ರಲ್ಲಿ ಮಂಡಿಸಲಾಯಿತು. 1964ರವರೆಗೆ ಈ ವರದಿಯನ್ನ ಕೇಂದ್ರ ಬಜೆಟ್ ಜೊತೆಯಲ್ಲೇ ಮಂಡನೆ ಮಾಡಲಾಗ್ತಿತ್ತು. ಆದ್ರೆ ದಿನ ಕಳೆದಂತೆ ಕ್ರಮೇಣ ಇದನ್ನ ಪ್ರತ್ಯೇಕಿಸಿ ಬಜೆಟ್ ಮಂಡನೆಗೂ ಮುನ್ನ ಪ್ರಸ್ತುತಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿತು. ಇದೇ ರೀತಿ ಇನ್ನಷ್ಟು ಹೆಚ್ಚಿನ 2026ರ ಬಜೆಟ್ ರಿಲೇಟೆಡ್ ಸುದ್ದಿಗಳಿಗಾಗಿ ನಮ್ಮ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.